ದೇಶವೇ ಮೊದಲು ಎನ್ನೋಣ, ಭಾರತ ಮಾತೆಗೆ ನಮಿಸೋಣ. ಕಲಿಗಳ ಕವಿಗಳ ಯೋಧರ ಸ್ಮರಿಸಿ, ಕಲಿಗಳ ಕವಿಗಳ ಯೋಧರ ಸ್ಮರಿಸಿ, ನಿತ್ಯ ಉತ್ಸವವ ಮಾಡೋಣ, ನಿತ್ಯೋತ್ಸವವನ್ನು ಮಾಡೋಣ. ದೇಶವೇ ಮೊದಲು ಎನ್ನೋಣ, ಭಾರತ ಮಾತೆಗೆ ನಮಿಸೋಣ. ದೇಶವೇ ಮೊದಲು ಎನ್ನೋಣ, ಭಾರತ ಮಾತೆಗೆ ನಮಿಸೋಣ. ದೇಶವ ಕಟ್ಟಲು ದುಡಿದವರೆಷ್ಟು ಅವರ ತ್ಯಾಗವ ಸ್ಮರಿಸೋಣ. ದೇಶ ಪ್ರೇಮವೇ ನಾಡಿನ ಏಳಿಗೆ, ದೇಶ ಪ್ರೇಮವೇ ನಾಡಿನ ಏಳಿಗೆ, ಕೋಟಿ ಕಂಠದಲ್ಲಿ ಸಾರೋಣ, ನಿತ್ಯೋತ್ಸವವನ್ನು ಮಾಡೋಣ. ದೇಶವೇ ಮೊದಲು ಎನ್ನೋಣ, ಭಾರತ ಮಾತೆಗೆ ನಮಿಸೋಣ. ದೇಶವೇ ಮೊದಲು ಎನ್ನೋಣ, ಭಾರತ ಮಾತೆಗೆ ನಮಿಸೋಣ. ದೇಶದಿನೆತ್ತರು ಬೀಳದ ಹಾಗೆ ವೈರಿ ಪಡೆಗಳನ್ನು ಹಣಿಯೋಣ. ಭಾರತದಲ್ಲಿ ಬೇರೆ ಬೇರೆ ಭಾಷೆ, ರಾಜ್ಯ, ಸಂಸ್ಕೃತಿ, ವೇಷಭೂಷಣ, ಜಾತಿ, ಧರ್ಮದ ಜನರಿದ್ದಾರೆ. ಆದರೂ ನಾವೆಲ್ಲ ಒಂದೇ ಎಂಬುದೇ ರಾಷ್ಟ್ರೀಯ ಭಾವೈಕ್ಯತೆಯಾಗಿದೆ. ಆದ್ದರಿಂದಲೇ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಒಳಗೊಂಡಿದೆ. ವಿಷಯ ವಿವರಣೆ: ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ. ನಮ್ಮ ದೇಶ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಿದೆ. ಭಾರತವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹಾಗೂ ಗುಜರಾತದಿಂದ ಪಶ್ಚಿಮ ಬಂಗಾಳದವರೆಗೂ 28 ರಾಜ್ಯಗಳನ್ನು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಹೀಗೆ 10 ಹಲವು ಧರ್ಮದ ಜನರಿದ್ದಾರೆ. ಭಾರತದಲ್ಲಿ ಬೇರೆ ಬೇರೆ ಧರ್ಮ, ಭಾಷೆ, ವೇಷಭೂಷಣ, ಆಹಾರ ಪದ್ಧತಿ, ಆಚರಣೆ, ಸಂಸ್ಕೃತಿಯ ಜನರಿದ್ದರೂ ಭಾರತೀಯರೆಲ್ಲ ಒಂದೇ ಎಂಬ ಭಾವನೆಯಿಂದ ಸಹಬಾಳ್ವೆ ನಡೆಸುತ್ತಿದ್ದಾರೆ. ಎಲ್ಲರೂ ಭಾರತ ಮಾತೆಯ ಮಕ್ಕಳು ಎಂದು ಜೀವನ ನಡೆಸುತ್ತಿದ್ದಾರೆ. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ವಸುದೈವ ಕುಟುಂಬಕಂ ಎಂಬುದು ನಮ್ಮ ಸಂಸ್ಕೃತಿಯ ಮೂಲ ಮಂತ್ರವಾಗಿದೆ. ಸರ್ವೇ ಜನಃ ಸುಖಿನೋ ಭವಂತು ಎಂಬುದು ನಮ್ಮ ನಾಡಿನ ಧ್ಯೇಯವಾಗಿದೆ. ಭಾವೈಕ್ಯತೆ. ಪೀಠಿಕೆ: ನಮ್ಮ ದೇಶವು ವೈವಿಧ್ಯತೆಗೆ ಹೆಸರುವಾಸಿಯಾದ ದೇಶ. ನಮ್ಮ ದೇಶವು ವೈವಿಧ್ಯತೆಗೆ ಹೆಸರುವಾಸಿಯಾದ ದೇಶ. ಭೌಗೋಳಿಕವಾಗಿ ನೈಸರ್ಗಿಕ ಸಂಪತ್ತುಗಳು, ಹವಾಗುಣ, ಜನರ ಉಡುಗೆ ತೊಡುಗೆ, ಭಾಷೆ, ಆಹಾರ, ಆಚಾರ ವಿಚಾರ, ಸಂಸ್ಕೃತಿ ಎಲ್ಲವೂ ವೈವಿಧ್ಯಮಯವಾಗಿರುವ ದೇಶ. ಸಂಸ್ಕೃತಿ ಎಲ್ಲವೂ ವೈವಿಧ್ಯಮಯವಾಗಿರುವ ದೇಶ. ಆದುದರಿಂದ ಭಾರತವನ್ನು ಉಪಖಂಡ ಎಂದು ಕರೆಯುತ್ತಾರೆ. ಇಷ್ಟೆಲ್ಲ ವೈವಿಧ್ಯತೆಗಳಿದ್ದರೂ ನಾವೆಲ್ಲ ಒಂದೇ ಎಂಬ ಭಾವನೆಯೇ ಭಾವೈಕ್ಯತೆ. ನಾವೆಲ್ಲ ಒಂದೇ ಎಂಬ ಭಾವನೆಯೇ ಭಾವೈಕ್ಯತೆ. ನಾವೆಲ್ಲರೂ ಭಾರತೀಯರು ಎಂಬ ಐಕ್ಯತೆಯೇ ರಾಷ್ಟ್ರೀಯ ಭಾವೈಕ್ಯತೆ. ನಾವೆಲ್ಲರೂ ಭಾರತೀಯರು ಎಂಬ ಐಕ್ಯತೆಯೇ ರಾಷ್ಟ್ರೀಯ ಭಾವೈಕ್ಯತೆ. ವಿವರಣೆ: ಕೆಲವು ಮೂಲಭೂತ ಅವಶ್ಯಕತೆಗಳು ಪೂರೈಕೆಯಾದರೆ ರಾಷ್ಟ್ರೀಯ ಭಾವೈಕ್ಯತೆಯು ಸಫಲವಾಗುವುದು. ಕೆಲವು ಮೂಲಭೂತ ಅವಶ್ಯಕತೆಗಳು ಪೂರೈಕೆಯಾದರೆ ರಾಷ್ಟ್ರೀಯ ಭಾವೈಕ್ಯತೆಯು ಸಫಲವಾಗುವುದು. ಭಾರತವು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರೀಯ ಚಿಹ್ನೆಗಳು
ಭಾವೈಕ್ಯತೆಯನ್ನು ಶಕ್ತಿಯುತಗೊಳಿಸುತ್ತದೆ. ಭಾವೈಕ್ಯತೆಯನ್ನು ಶಕ್ತಿಯುತಗೊಳಿಸುತ್ತದೆ. ರಾಷ್ಟ್ರೀಯ ಲಾಂಛನಗಳು ದೇಶದ ಸಾರ್ವಭೌಮತ್ವದ ಸಂಕೇತಗಳಾಗಿವೆ. ದೇಶದ ಸಾರ್ವಭೌಮತ್ವದ ಸಂಕೇತದ ಕರ್ತವ್ಯ. ಅದು ನಮ್ಮನ್ನು ನಾವೇ ಗೌರವಿಸಿಕೊಂಡಂತೆ. ಉಪಸಂಹಾರ. ಎಲ್ಲಾ ಪ್ರಜೆಗಳು ಸಮಾನರು. ದೇಶದ ಯಾವುದೇ ಭಾಗದಲ್ಲಿದ್ದರೂ ಎಲ್ಲಾ ಪ್ರಜೆಗಳು ಒಂದೇ ಎಂಬ ಹೆಮ್ಮೆಯನ್ನು ಮೂಡಿಸುತ್ತದೆ. ಎಲ್ಲಾ ಪ್ರಜೆಗಳು ಸಮಾನರು. ದೇಶದ ಯಾವುದೇ ಭಾಗದಲ್ಲಿದ್ದರೂ ನಾವೆಲ್ಲ ಒಂದು ಎನ್ನುವುದೊಂದೇ ಮಂತ್ರವು ರಾಷ್ಟ್ರೀಯ ಭಾವೈಕ್ಯತೆಗೆ ಕಾರಣವಾಗಿದೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದು ಎನ್ನುವುದೊಂದೇ ಮಂತ್ರವು ರಾಷ್ಟ್ರೀಯ ಭಾವೈಕ್ಯತೆಗೆ ಕಾರಣವಾಗಿದೆ. ಈ ವಿಡಿಯೋ